ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ನಮ್ಮ ಬದುಕಿನಲ್ಲಿ ಕಳೆದು ಹೋದ ಹಣವನ್ನು, ಆರೋಗ್ಯವನ್ನು, ಸ್ಥಾನಮಾನವನ್ನು ಪುನಃ ಪಡೆದುಕೊಳ್ಳಬಹುದು. ಆದರೆ ಕಳೆದು ಹೋದ ಆತ್ಮಾಭಿಮಾನವನ್ನು ಮರಳಿ ಪಡೆಯುವುದು ಅಷ್ಟು ಸುಲಭವಲ್ಲ. ಆತ್ಮಾಭಿಮಾನ ಎಂದರೆ ಅಹಂಕಾರವಲ್ಲ, ಅದು ನಮ್ಮ ವ್ಯಕ್ತಿತ್ವದ ಬೆನ್ನೆಲುಬು, ನಮ್ಮ ಮೌಲ್ಯಗಳ ಮೇಲೆ ನಮಗಿರುವ ಗೌರವ, ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆಯದಿರುವ ದೃಢತೆ. ಆತ್ಮಾಭಿಮಾನ ಇರುವ ವ್ಯಕ್ತಿ ಯಾರ ಮುಂದೆಯೂ ತಲೆಬಾಗುವುದಿಲ್ಲವೆಂದರೂ ಸತ್ಯ, ನ್ಯಾಯ, ಪ್ರೀತಿ ಮತ್ತು ವಿನಯದ ಮುಂದೆ ತಲೆಬಾಗುತ್ತಾನೆ. ಇದೇ ಆತ್ಮಾಭಿಮಾನದ ಹಿರಿಮೆ. ಆದರೆ ತನ್ನ ಘನತೆಗೆ ಧಕ್ಕೆ ತರುವ ಸಂದರ್ಭಗಳಲ್ಲಿ ಮಾತ್ರ ಆತ ಸೆಟೆದು ನಿಲ್ಲುತ್ತಾನೆ. ಸ್ವಾಮಿ ವಿವೇಕಾನಂದರು ನಿನ್ನ ಆತ್ಮಾಭಿಮಾನಕ್ಕೆ ಬೆಲೆ ಇಲ್ಲದ ಕಡೆ ಚಪ್ಪಲಿಯನ್ನೂ ಬಿಡಬೇಡ ಎಂದು ಹೇಳಿರುವುದು ಎಲ್ಲಿ ಸ್ಮರಣೀಯ. ಈ ಮಾತು ಕೇವಲ ಕೋಪ ಅಥವಾ ಅಸಹನೀಯ ಅಭಿವ್ಯಕ್ತಿಯಲ್ಲ. ನಮ್ಮ ವ್ಯಕ್ತಿತ್ವ, ಮೌಲ್ಯ ಮತ್ತು ಗೌರವಕ್ಕೆ ಬೆಲೆ ಕೊಡದ ವಾತಾವರಣದಲ್ಲಿ ಅನಗತ್ಯವಾಗಿ ಉಳಿಯಬಾರದು ಎಂಬ ಜೀವನ ದರ್ಶನದ ಸಂದೇಶ ಇಲ್ಲಿಯದು. ಕೆಲವರು ಇತರರ ಮೆಚ್ಚುಗೆಗಾಗಿ ಬದುಕುತ್ತಾರೆ. ಎಲ್ಲರ ಒಪ್ಪಿಗೆಗಾಗಿ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುತ್ತಾರೆ. ಎಲ್ಲರ ಸಂತೋಷಕ್ಕಾಗಿ ತಮ್ಮ ಮನಸ್ಸಿನ ಧ್ವನಿಯನ್ನು ಮೌನಗೊಳಿಸುತ್ತಾರೆ. ಅಂತಹ ಬದುಕಿನಲ್ಲಿ ಹೊರಗಿನ ಯಶಸ್ಸು ಸಿಕ್ಕರೂ ಒಳಗಿನ ನೆಮ್ಮದಿ ಖಂಡಿತ ಸಿಗುವುದಿಲ್ಲ. ಏಕೆಂದರೆ ಆತ್ಮಾಭಿಮಾನವನ್ನು ಕಳೆದುಕೊಂಡ ಮನಸ್ಸು ಸದಾ ಅತೃಪ್ತವಾಗಿಯೇ ಇರುತ್ತದೆ. ಆದ್ದರಿಂದ ಆತ್ಮಾಭಿಮಾನ ಬಿಟ್ಟು ಬದುಕುವುದು ಬೇಡ. ಏಕೆಂದರೆ ಅದು ನಮ್ಮನ್ನು ಇತರರಿಗಿಂತ ಮೇಲಲ್ಲ, ನಮ್ಮ ಮೌಲ್ಯಗಳಿಗೆ ನಿಷ್ಠವಾಗಿರಲು ಕಲಿಸುತ್ತದೆ. ಆತ್ಮಾಭಿಮಾನ ಇರುವವನು ಇತರರನ್ನು ಗೌರವಿಸುತ್ತಾನೆ, ಆದರೆ ತನ್ನನ್ನು ತಾನು ಎಂದಿಗೂ ಅವಮಾನಿಸಿಕೊಳ್ಳುವುದಿಲ್ಲ. ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ, ಎಷ್ಟೇ ಎತ್ತರಕ್ಕೇರಿದರೂ ನಮ್ಮ ಆತ್ಮಾಭಿಮಾನವನ್ನು ಕಾಪಾಡಿಕೊಳ್ಳುವಷ್ಟು ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಏಕೆಂದರೆ ಮನುಷ್ಯನ ನಿಜವಾದ ಎತ್ತರ ಅವನ ಸ್ಥಾನಮಾನದಲ್ಲಿಲ್ಲ, ಅವನ ಸ್ವಾಭಿಮಾನದಲ್ಲಿದೆ. ಆದ್ದರಿಂದ ವಿನಾಕಾರಣ ಯಾರಿಗೂ ತಲೆಬಾಗದೆ ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡು ಆತ್ಮಾಭಿಮಾನಿಗಳಾಗಿ ಬದುಕೋಣ.